ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಯಾವುದೇ ಪರ್ವತವನ್ನು ನೋಡಿದ್ರೂ ಅದನ್ನು ಏರಿ ಗೆಲ್ಲಬೇಕು ಎಂಬ ಹಂಬಲ ಮನುಷ್ಯನಿಗಿರುತ್ತದೆ. ಆದರೆ ಕೈಲಾಸ ಪರ್ವತದ ವಿಷಯಕ್ಕೆ ಬಂದಾಗ ಇಡೀ ಜಗತ್ತೇ ಮೌನವಾಗುತ್ತದೆ. ಇದಕ್ಕೆ ಮೊದಲ ಮತ್ತು ಪ್ರಮುಖ ಕಾರಣ ಧಾರ್ಮಿಕ ಪಾವಿತ್ರ್ಯತೆ. ಕೈಲಾಸ ಪರ್ವತ ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಜಗತ್ತಿನ 4 ಪ್ರಮುಖ ಧರ್ಮಗಳಿಗೆ ಅಧ್ಯಾತ್ಮದ ಕೇಂದ್ರವಾಗಿದೆ. ಹಿಂದೂಗಳಿಗೆ ಇದು ಸಾಕ್ಷಾತ್ ಪರಶಿವನ ವಾಸಸ್ಥಾನ. ಸತಿಪತಿಯಾದ ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸವಿದ್ದಾರೆ ಎಂಬುದು ಅಚಲವಾದ ನಂಬಿಕೆ. ದೇವರಿರುವ ಜಾಗದ ಮೇಲೆ ಮನುಷ್ಯ ಪಾದ ಇಡುವುದು ಮಹಾಪರಾಧ ಎಂದು ಇಲ್ಲಿನ ಭಕ್ತರು ಭಾವಿಸುತ್ತಾರೆ. ಹಾಗೆ ಬೌದ್ಧರಿಗೆ ಅವರು ಇದನ್ನು ಕಂಗ್ ರಿಂಪೋಚೆ ಎಂದು ಕರೆಯುತ್ತಾರೆ, ಜಗತ್ತಿನ ಪರಮ ಸುಖದ ಸಂಕೇತವೆಂದು ಪೂಜಿಸುತ್ತಾರೆ. ಮತ್ತು ಜೈನರಿಗೆ ಮೊದಲ ತೀರ್ಥಂಕರರಾದ ಆದಿನಾಥರು ಇಲ್ಲಿಯೇ ಮೋಕ್ಷ ಪಡೆದರು ಎಂಬ ನಂಬಿಕೆ ಇದೆ. ಇನ್ನು ಬಾಂಧರ್ಮೀಯರಿಗೆ ಇದು ಇಡೀ ಬ್ರಹ್ಮಾಂಡದ ಶಕ್ತಿಯ ಕೇಂದ್ರ. ಹೀಗೆ ಸಾವಿರಾರು ವರ್ಷಗಳಿಂದ ಕೋಟ್ಯಂತರ ಜನರ ಭಾವನೆಗಳು ಈ ಪರ್ವತದ ಜೊತೆ ಬೆಸೆದುಕೊಂಡಿವೆ. ಒಂದು ಕಾಲದಲ್ಲಿ ಪರ್ವತಾರೋಹಣಕ್ಕೆ ಕೆಲವು ಪ್ರಯತ್ನಗಳು ನಡೆದವು. ಆದರೆ 1980ರ ದಶಕದಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು. ವಿಶೇಷವಾಗಿ 2001ರಲ್ಲಿ ಚೀನಾ ಸರ್ಕಾರವು ಸ್ಪೇನ್ನ ಒಂದು ಪರ್ವತಾರೋಹಿ ತಂಡಕ್ಕೆ ಕೈಲಾಸ ಏರಲು ಅನುಮತಿ ನೀಡಲು ಮುಂದಾಗಿತ್ತು. ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಇಡೀ ವಿಶ್ವದಾದ್ಯಂತ ಇರುವ ಧಾರ್ಮಿಕ ಮುಖಂಡರು ಮತ್ತು ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ಒತ್ತಡ ಎಷ್ಟಿತ್ತೆಂದರೆ ಪರ್ವತಾರೋಹಣವು ಈ ಧರ್ಮಗಳ ನಂಬಿಕೆಗೆ ಧಕ್ಕೆ ತರುತ್ತದೆ ಮತ್ತು ಪವಿತ್ರ ಭೂಮಿಯನ್ನು ಮಲಿನಗೊಳಿಸುತ್ತದೆ ಎಂದು ವಾದಿಸಲಾಯಿತು. ಜನರ ಭಾವನೆಗಳನ್ನು ಗೌರವಿಸಿ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂಬ ಉದ್ದೇಶದಿಂದ 2001ರಲ್ಲಿ ಚೀನಾ ಸರ್ಕಾರವು ಕೈಲಾಸ ಪರ್ವತಾರೋಹಣವನ್ನು ಸಂಪೂರ್ಣವಾಗಿ ನಿಷೇಧಿಸಿತು. ಇದ್ರ ಬಗ್ಗೆ ಒಂದು ರೋಚಕ ಸಂಗತಿ ಇದೆ. ಜಗತ್ತಿನ ಶ್ರೇಷ್ಠ ಪರ್ವತಾರೋಹಿ ರೈನ್ಹೋಲ್ಡ್ ಮೆಸ್ನರ್ ಅವರಿಗೆ ಈ ಪರ್ವತ ಏರಲು ಅವಕಾಶ ನೀಡಿದಾಗ ಅವರದನ್ನು ನಿರಾಕರಿಸಿದರು. ಅವರು ಹೇಳಿದ್ದು ಒಂದೇ ಮಾತು: ಕೆಲವು ಶಿಖರಗಳನ್ನು ನಾವು ಗೆಲ್ಲುವುದಕ್ಕಿಂತ ಅವುಗಳಿಗೆ ತಲೆಬಾಗುವುದು ಶ್ರೇಷ್ಠ. ಈ ಮಾತು ಕೈಲಾಸದ ಗಾಂಭೀರ್ಯವನ್ನು ಎತ್ತಿ ತೋರಿಸುತ್ತದೆ. ಇಂದಿಗೂ ಜನರು ಕೈಲಾಸದ ಸುತ್ತ ಪರಿಕ್ರಮ ಮಾಡುತ್ತಾರೆಯೇ ಹೊರತು ಯಾರು ಶಿಖರದ ಮೇಲೆ ಹೆಜ್ಜೆ ಇಡುವ ಧೈರ್ಯ ಮಾಡುವುದಿಲ್ಲ. ಅಲ್ಲಿಗೆ ಹೋದವರು ಹೇಳುವ ಪ್ರಕಾರ ಆ ಪರ್ವತದ ಹತ್ತಿರ ಹೋದಾಗಲೇ ನಮಗೆ ತಿಳಿಯದ ಯಾವುದೋ ದೈವಿಕ ಶಕ್ತಿ ನಮ್ಮನ್ನು ವಿನಮ್ರರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಎತ್ತರವಾದ ಪರ್ವತಗಳ ಬಗ್ಗೆ ಮಾತಾಡುವಾಗ ಮೌಂಟ್ ಎವರೆಸ್ಟ್ ಹೆಸರು ಮೊದಲು ಬರುತ್ತೆ. ಅದರ ಎತ್ತರ 8848 ಮೀಟರ್ಗಳು. ಆದರೆ ಕೈಲಾಸ ಪರ್ವತದ ಎತ್ತರ ಕೇವಲ 6638 ಮೀಟರ್ಗಳು. ಅಂದರೆ ಎವರೆಸ್ಟ್ಗಿಂತ ಸುಮಾರು 2200 ಮೀಟರ್ಗಳಷ್ಟು ಕಡಿಮೆ. ಹಾಗಾದರೆ ಎವರೆಸ್ಟ್ ಏರಿದ ಮನುಷ್ಯನಿಗೆ ಕೈಲಾಸ ಏರೋದು ದೊಡ್ಡ ವಿಷಯವೇ? ಖಂಡಿತ ಹೌದು. ವಿಜ್ಞಾನ ಮತ್ತು ಪರ್ವತಾರೋಹಣದ ದೃಷ್ಟಿಯಲ್ಲಿ ಕೈಲಾಸು ಎವರೆಸ್ಟ್ಗಿಂತ 1000 ಪಟ್ಟು ಹೆಚ್ಚು ಕಠಿಣ ಮತ್ತು ಅಪಾಯಕಾರಿ. ಅದಕ್ಕೆ ಕಾರಣಗಳು ಇಲ್ಲಿವೆ. 1. 90 ಡಿಗ್ರಿ ಕೋನದ ಕಡಿದಾದ ಗೋಡೆಗಳು. ಮೌಂಟ್ ಎವರೆಸ್ಟ್ ಏರಲು ಒಂದು ನಿರ್ದಿಷ್ಟವಾದ ಇಳಿಜಾರು ಇದೆ. ಅಲ್ಲಿ ಪರ್ವತಾರೋಹಿಗಳು ಹೆಜ್ಜೆ ಇಡಲು ಅಥವಾ ಕ್ಯಾಂಪ್ ಹಾಕಲು ಜಾಗ ಸಿಗುತ್ತದೆ. ಆದರೆ ಕೈಲಾಸ ಪರ್ವತವು ಒಂದು ಪಿರಮಿಡ್ ಆಕಾರದಲ್ಲಿದೆ. ಇದರ 4 ಮುಖಗಳು ಎಷ್ಟು ಕಡಿದಾಗಿವೆ ಎಂದರೆ ಅವು ಸರಿಸುಮಾರು 90 ಡಿಗ್ರಿ ಕೋನದಲ್ಲಿವೆ. ಅಂದರೆ ಇದು ಪರ್ವತವಲ್ಲ, ಆಕಾಶದತ್ತ ಮುಖ ಮಾಡಿ ನಿಂತಿರುವ ಒಂದು ಬೃಹತ್ ಗೋಡೆ. 2. ಮಂಜುಗಡ್ಡೆ ನಿಲ್ಲದ ಶಿಖರ. ನೀವು ಕೈಲಾಸದ ಚಿತ್ರಗಳನ್ನು ಗಮನಿಸಿದರೆ ಒಂದು ವಿಷಯ ಆಶ್ಚರ್ಯ ತರುತ್ತದೆ. ಸುತ್ತಮುತ್ತಲಿನ ಬೆಟ್ಟಗಳು ಮಂಜಿನಿಂದ ಸಂಪೂರ್ಣ ಬಿಳಿಯಾಗಿದ್ದರೂ ಕೈಲಾಸದ ಕೆಲವು ಕಡಿದಾದ ಭಾಗಗಳಲ್ಲಿ ಮಂಜು ನಿಲ್ಲುವುದೇ ಇಲ್ಲ. ಅತಿಯಾದ ಕಡಿದಾದ ಇಳಿಜಾರಿನಿಂದಾಗಿ ಹಿಮವು ಜಾರಿ ಕೆಳಗೆ ಬೀಳುತ್ತದೆ. ಪರ್ವತಾರೋಹಿಗಳಿಗೆ ಕೊಡಲಿ ಅಥವಾ ಮೊಳೆಗಳನ್ನು ಸಿಗಿಸಲು ಇಲ್ಲಿ ಗಟ್ಟಿಯಾದ ಮಂಜುಗಡ್ಡೆಯ ಆಸರೆ ಸಿಗುವುದು ಅಸಾಧ್ಯ. ಬರಿಗೈಲಿ ಲಂಬವಾಗಿರುವ ಮೃದುವಾದ ಕಲ್ಲುಗಳನ್ನು ಏರುವುದು ಸಾವಿಗೆ ಆಹ್ವಾನ ನೀಡಿದಂತೆ. 3. ದಿಕ್ಕು ಬದಲಿಸುವ ಪಿರಮಿಡ್. ಕೈಲಾಸದ ಮತ್ತೊಂದು ವಿಚಿತ್ರವೆಂದರೆ ಅದರ ಆಕಾರ. ಇದು ನೈಸರ್ಗಿಕವಾಗಿ ನಿರ್ಮಿತವಾದ ಪಿರಮಿಡ್ ಆಗಿದ್ದು ಇದರ ಪ್ರತಿ ಮುಖವು ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಿಗೆ ನಿಖರವಾಗಿ ಮುಖ ಮಾಡಿದೆ. ಪರ್ವತಾರೋಹಿಗಳು ಹೇಳುವಂತೆ ಇಲ್ಲಿ ಕಾಂತಿಯ ಶಕ್ತಿ ಹೆಚ್ಚಿರುವುದರಿಂದ ದಿಕ್ಸೂಚಿಗಳು ದಿಕ್ಕು ತಪ್ಪುತ್ತವೆ.
ದಾರಿ ತಿಳಿಯದೆ ಕಡಿದಾದ ಹಾದಿಯಲ್ಲಿ ಸಿಲುಕುವುದೆಂದರೆ ಅದು ಅಂತಿಮ ಕ್ಷಣವೇ ಸರಿ. 4. ಆಸರೆ ಇಲ್ಲದ ಹಾದಿ. ಎವರೆಸ್ಟ್ನಲ್ಲಿ ಪರ್ವತಾರೋಹಿಗಳು ವಿಶ್ರಾಂತಿ ಪಡೆಯಲು ಬೇಸ್ ಕ್ಯಾಂಪ್ಗಳನ್ನು ನಿರ್ಮಿಸಬಹುದು. ಆದರೆ ಕೈಲಾಸದಲ್ಲಿ ಅಂತಹ ಸಮತಟ್ಟಾದ ಜಾಗವೇ ಇಲ್ಲ. ಒಮ್ಮೆ ಏರಲು ಶುರು ಮಾಡಿದರೆ ನೀವು ಲಂಬವಾಗಿ ನೇತಾಡುತ್ತಲೇ ಇರಬೇಕು. ಈ ಭೌಗೋಳಿಕ ರಚನೆಯೇ ಕೈಲಾಸವನ್ನು ಅನ್ಕ್ಲೈಮಬಲ್ ಅಥವಾ ಏರಲು ಅಸಾಧ್ಯವಾದ ಪರ್ವತವನ್ನಾಗಿ ಮಾಡಿದೆ. ಸ್ನೇಹಿತರೆ, ವಿಜ್ಞಾನ ಮತ್ತು ಅಧ್ಯಾತ್ಮ ಎಂಬ ಎರಡು ಹಳಿಗಳ ಮೇಲೆ ನಿಂತಿರುವ ಈ ಕೈಲಾಸದ ಕಥೆಯನ್ನು ಗಮನಿಸಿದಾಗ ನಮಗೆ ಒಂದು ಸತ್ಯ ಅರ್ಥವಾಗ್ತದೆ. ಇಂದು ಮನುಷ್ಯ ಮಂಗಳ ಗ್ರಹಕ್ಕೆ ನೌಕೆ ಕಳುಹಿಸಿದ್ದಾನೆ, ಸಮುದ್ರದ ಆಳವನ್ನು ಅಳೆದಿದ್ದಾನೆ, ಜಗತ್ತಿನ ಅತಿ ಎತ್ತರದ ಶಿಖರಗಳ ಮೇಲೆ ವಿಜಯ ಪತಾಕೆ ಹಾರಿಸಿದ್ದಾನೆ. ಇಷ್ಟೆಲ್ಲ ಸಾಧಿಸಿದ ಮನುಷ್ಯನಿಗೆ ಕೇವಲ 6,638 ಮೀಟರ್ ಎತ್ತರದ ಈ ಪರ್ವತವನ್ನು ಏರುವುದು ಅಸಾಧ್ಯವೇನಲ್ಲ. ಆದರೆ ಕೈಲಾಸವು ನಮಗೆ ಕಲಿಸುತ್ತಿರುವುದು ಜಯಿಸುವುದನ್ನು ಅಲ್ಲ, ಬದಲಾಗಿ ಶರಣಾಗುವುದನ್ನು. ಕೆಲವೊಮ್ಮೆ ಪ್ರಕೃತಿಯ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿಯುವುದು ಒಳ್ಳೆಯದು. ಯಾಕೆಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳೋದು ಜ್ಞಾನವಲ್ಲ, ಕೆಲವು ಅದ್ಭುತಗಳ ಮುಂದೆ ಮೌನವಾಗಿ ತಲೆಬಾಗುವುದು ನಿಜವಾದ ಸಂಸ್ಕಾರ. ಕೈಲಾಸ ಪರ್ವತವು ಕೇವಲ ಕಲ್ಲು ಮಣ್ಣಿನ ರಾಶಿಯಲ್ಲ, ಅದು ಈ ಬ್ರಹ್ಮಾಂಡದ ಶಿಸ್ತು, ಧರ್ಮ ಮತ್ತು ಅಗೋಚರ ಶಕ್ತಿಯ ಸಂಕೇತ. ಬಹುಶಃ ಆ ಮಹದೇವನ ಇಚ್ಛೆಯೂ ಅದೇ ಇರಬಹುದು. ನನ್ನನ್ನು ಗೆಲ್ಲಲು ಬರಬೇಡಿ, ನನ್ನನ್ನು ಅರಿಯಲು ಪ್ರಯತ್ನಿಸಿ ಎಂದು. ಕೈಲಾಸವು ಇಂದಿಗೂ ಅಜೇಯವಾಗಿ ನಿಂತಿರುವುದು ನಮಗೆ ಒಂದು ಪಾಠ ಹೇಳಲು. ಪ್ರಕೃತಿಗಿಂತ ಅಥವಾ ದೈವಿಕ ಶಕ್ತಿಗಿಂತ ಮನುಷ್ಯ ದೊಡ್ಡವನಲ್ಲ. ಸ್ನೇಹಿತರೆ, ಈ ವಿಜ್ಞಾನ ಮತ್ತು ನಂಬಿಕೆಯ ಜುಗಲ್ಬಂದಿಯ ಬಗ್ಗೆ ನಿಮಗೇನನ್ಸುತ್ತದೆ? ಕೈಲಾಸದ ಈ ರಹಸ್ಯಗಳು ಮನುಷ್ಯನಿಗೆ ಬಗ್ಗದ ಸವಾಲೆ ಅಥವಾ ಇದು ಆ ದೈವಿಕ ಶಕ್ತಿಯ ಲೀಲೆಯೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಧ್ಯಾತ್ಮದ ಈ ಪಯಣದಲ್ಲಿ ನಮ್ಮೊಂದಿಗೆ ಇರಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಭೋಲೆನಾಥ್.